ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಡಿಸೆಂಬರ್ 25. ಸೊ ಫಸ್ಟ್ ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಅಂತ ವಿಶ್ ಮಾಡ್ತಿದ್ದೇನೆ. ಇವತ್ತು ಏನು ವಿಡಿಯೋ ಅಂದರೆ ತಮ್ಮನೆಲ್ಲ ಆಲ್ರೆಡಿ ನೋಡಿರ್ತೀರಾ. ಒನ್ ಆಫ್ ದ ಮಾಸ್ ಮೂವಿ ಇವತ್ತು ರಿಲೀಸ್ ಆಗ್ತಿದೆ. ಸೊ ಫಸ್ಟ್ ರಿಲೀಸ್ ಡೇನೇ ಶೋಸ್ ನೋಡ್ಲಿಕ್ಕೆ ನಾವು ಹೋಗ್ತಾ ಇದ್ದೇವೆ. 10:30 ಶೋ ಅಂದ್ರೆ ಎಲ್ಲರಿಗೂ ರಜೆ ಇದ್ದ ಕಾರಣ ಹಗಲೇ ನೋಡುವ ಅಂತ ಪ್ಲಾನ್ ಮಾಡಿದ್ವಿ. ಎಲ್ಲ ಮೂವೀಸ್ ನಾವು ಯೂಶುವಲಿ ಫಸ್ಟ್ ಡೇ ರಿಲೀಸ್ ನಾನು ಯಾವತ್ತು ನೋಡೇ ಇಲ್ಲ. ದಿಸ್ ಇಸ್ ದ ಫಸ್ಟ್ ಮೂವಿ. ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಎಕ್ಸೈಟೆಡ್ ಕೂಡ. ಮನೇಲಿ ಎಲ್ಲರಿಗೂ ರಜೆ ಇದೆ, ಸೊ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಮೂವಿ ನೋಡ್ಲಿಕ್ಕೆ. ಸೊ ಕಂಟಿನ್ಯೂ ಮಾಡುವ. ಕ್ಯಾಬ್ ಎಲ್ಲ ಬುಕ್ ಆಗ್ತಾ ಇದೆ. ಟೈಮ್ ಆಲ್ರೆಡಿ 9:45. 10:30 ಶೋ. ಹೋಗ್ತೇವಾ? ಕ್ವೆಶ್ಚನ್ ಮನೆಗೆ ಅವರ ಫೇವ್ರೆಟ್ ಆಕ್ಟರ್ ನ ಮೂವಿ ಸುದೀಪ್ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ. ನೋಡುವ ಏನ್ ಹೇಳ್ತೀರಾ, ನಿಮ್ದು ಫೇವ್ರೆಟ್ ಆಕ್ಟರ್ ನ ಮೂವಿ ಇವತ್ತು ರಿಲೀಸ್ ಆಗಿದೆ, ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಮಧ್ಯಾಹ್ನ ಊಟ ಇಲ್ಲ ಮಾರಾಯ, ಊಟ ಬಿಟ್ಟುಕೊಂಡು ಹೋಗುದು ಸುದೀಪ್ ಮೂವಿಗೆ. ಬೆಳಿಗ್ಗೆ ಚಾಯ್ ತಿಂಡಿ ಇತ್ತು. ನೋಡಿ ಪೇಪರ್ ಅಲ್ಲಿ ಸಹ ಬಂದಿದೆ ಮಾರ್ಕ್ಸ್ ರಿಲೀಸ್ ಇಂದು. ಅಮ್ಮ ಇವಾಗಲೇ ನೋಡ್ತಾ ಇದ್ದಾರೆ. ಟೈಮ್ ಆಲ್ರೆಡಿ 10 ಆಯ್ತು. ಹಸ್ಬೆಂಡ್ ಕ್ಯಾಬ್ ಬುಕ್ ಆಗಿದೆ. ಕ್ಯಾಬ್ ಬುಕ್ ಆಗಿದೆ. ಸೊ ವೇಟಿಂಗ್ ಫಾರ್ ಕ್ಯಾಬ್. ಅಥವಾ ಕ್ಯಾಬ್ ಅಲ್ಲಿ ಕ್ಯಾಬ್ ಬಂತು ಗೈಸ್. ಇನ್ನು ಹಾಫ್ ಅನ್ ಅವರ್ ಇರೋದು ನಮಗೆ. ಗೈಸ್ ನಾವು ಹೋಗ್ತಾ ಇದೀವಿ. ಅಮ್ಮ ನೋಡಿ, ಸಂಕು, ಕೌಶಿ. ಯಾವ ಮೂವಿ ಅಮ್ಮ? ಈಗ ನೋಡಿದಲ್ಲ ಯಾವುದು? ಮ್ಯಾಕ್ಸ್. ಎಂತ ಮ್ಯಾಕ್ಸ್? ಎರಡು ಉಂಟಲ್ಲ, ಅದು ಸೆಟ್ ಅಲ್ಲ. ಈ ಮೂವಿ ಕೂಡ ಇವತ್ತೇ ರಿಲೀಸ್. ನೋಡಿ ಗೈಸ್, ನಾನು ನನ್ನ ಹಸ್ಬೆಂಡಿಗೆ ಡೋರ್ ತೆಗೆದು ಕೊಡ್ತಾ ಇದ್ದೇನೆ. ನೋಡಿ ಬ್ಯಾನರ್ ಇಲ್ಲೇ ಇದೆ. ಮಾರ್ಕ್. ದಿಸ್ ಇಸ್ ದ ಪ್ಲೇಸ್. ನಾವು ಕಾಂತಾರ ಮೂವಿಯನ್ನು ವಾಚ್ ಮಾಡಿದ್ವಿ ಇಲ್ಲೇ ಆಕ್ಚುಲಿ ಲಾಸ್ಟ್ ಟೈಮ್. ಆಲ್ರೆಡಿ ತುಂಬಾ ರಶ್ ಎಲ್ಲ ಆಗಿದೆ. ಪೀಪಲ್ ಆಲ್ರೆಡಿ ಗ್ಯಾದರ್ಡ್. ಇಟ್ಸ್ ಇನ್ ಫಸ್ಟ್ ಫ್ಲೋರ್ ಗೈಸ್. ನಾವು ಹೋಗ್ತಾ ಇದ್ದೇವೆ. ಒಳ್ಳೆ ಮಜಾ ಉಂಟು ಗೈಸ್. ಎಲ್ಲರೂ ಮನೆಯಿಂದ ಎಲ್ಲರೂ ಒಟ್ಟಿಗೆ ಪುನಃ ಒಂದ್ಸಲ ಮೂವಿಗೆ ಹೋಗುದು. ನಾವು ಮೂವಿಗೆ ಆಗಿರ್ಬೇಕು ಹೈಯೆಸ್ಟ್ ಹೋಗುದು ಒಟ್ಟಿಗೆ. ಸ್ಕ್ರೀನ್ 2 ಅಲ್ಲಿ ಗೈಸ್ ಮೂವಿ ಇರೋದು ನಮ್ದು. ನಾವು ಥಿಯೇಟರ್ ಇಂದು ಎಂಡ್ ಅಲ್ಲಿ ಸೀಟ್ ಬುಕ್ ಮಾಡಿದ್ದೇವೆ. ನೋಡಿ ಗೈಸ್, ಒಬ್ಬನೇ ಪಾಪ್ಕಾರ್ನ್ ತಿಂತಾನೆ.
ಮೂವಿ ಆಯ್ತು, ರಿವ್ಯೂ ಕೊಡ್ತೀವಿ ಇನ್ ಸಮ್ ಟೈಮ್ ಅಲ್ಲಿ. ಬಟ್ ನೀವೇ ಎಕ್ಸ್ಪೆಕ್ಟ್ ಮಾಡಿ ಹೇಗಿರ್ಬೋದು ರಿವ್ಯೂಸ್ ಅಂತ. ಇದು ಆಕ್ಚುಲಿ ಕ್ರೌಡ್ ಬರ್ತಿರೋದು ಏನೋ ಸೆಕೆಂಡ್ ಶೋಗೆ, ಆಕ್ಚುಲಿ ನೂನ್ ಶೋಗೆ. ಓಕೆ, ಇವಾಗ ಸ್ವಲ್ಪ ರಶ್ ಎಲ್ಲ ಕಡಿಮೆ ಆಯ್ತು. ಇಷ್ಟೊತ್ತು ಫುಲ್ ರಶ್ ಇತ್ತು. ಮೇ ಬಿ ಸೆಕೆಂಡ್ ಶೋ ಸ್ಟಾರ್ಟ್ ಆಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಈಗ ರಶ್ ಎಲ್ಲ ಕಡಿಮೆ ಆಗಿದೆ. ಸೊ ನಾವಿಲ್ಲಿಂದ ಊಟಕ್ಕೆ ಹೋಗ್ತಾ ಇದ್ದೇವೆ. ಅಲ್ಲಿ ಮೇ ಬಿ ನಾವು ರಿವ್ಯೂಸ್ ಕೊಡುವ, ಎಲ್ಲರ ಹತ್ರ ಕೇಳುವ ಮೂವಿ ಹೇಗೆ ಆಗಿತ್ತು ಅಂತ. ಗೈಸ್, ನಾವು ರೀಚ್ ಆದ್ವಿ ಎಂಪೈರ್ ರೆಸ್ಟೋರೆಂಟಿಗೆ. ಊಟ ಮಾಡೋ ಟೈಮ್. ವಿ ಆರ್ ಸೀಯಿಂಗ್ ದ ಮೆನು. ಗೈಸ್, ಇವಾಗ ಆಕ್ಚುಲಿ ರಿವ್ಯೂ ಟೈಮ್. ನಾವು ಆರ್ಡರ್ ಮಾಡಿದ್ದೇವೆ. ಅದು ಆರ್ಡರ್ ಬರೋದ್ರೊಳಗೆ ರಿವ್ಯೂ ಕೇಳುವ. ಫಸ್ಟ್ ರಚುಲ್ ಹತ್ರನೇ ಕೇಳುವ. ಹಾಯ್ ಗಾಯ್ಸ್, ಮೂವಿ ನೋಡಿ ಆಯಿತು. ಹೊಟ್ಟೆ ಒಳ್ಳೆ ಚೇಂಜ್ ಆಗ್ತಾ ಉಂಟು. ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಯಾ, ಮೂವಿ ರಿಯಲಿ ಆಸಮ್ ಆಯಿತಾ. ನಾನು ರೀಸೆಂಟಾಗಿ ನೋಡಿರೋದು ಅಂದರೆ ಲಾಸ್ಟ್ ಮ್ಯಾಕ್ಸ್ ಬಂದಾಗ ಹೋಗಲಿಲ್ಲ. ಆ್ಯಕ್ಚುಲಿ ರಿವ್ಯೂಸ್ ನೋಡಿಕೊಂಡೆ ಬಿಟ್ಬಿಟ್ಟೆ, ಅಷ್ಟು ಇದಿಲ್ಲ ಅಂತ. ಬಟ್ ಇದು ನಾನು ಫಸ್ಟ್ ಡೇ ಸೆಕೆಂಡ್ ಶೋ ನಾವು ಆ್ಯಕ್ಚುಲಿ ಬುಕ್ ಮಾಡಿರೋದು. ಆಸಮ್ ಅಂದರೆ ಆಸಮ್ ಇದೆ. ನಾಟ್ ಸ್ಟೋರಿ ವೈಸ್, ಬಟ್ ಎಂಟೈರ್ ಏನಂತಂದರೆ ಆ ಮೂವಿ ಕಾನ್ಸೆಪ್ಟನ್ನು, ಒಂದು ಸ್ಮಾಲ್ ಕಾನ್ಸೆಪ್ಟನ್ನು ಎಂಟೈರ್ ಮೂವಿಲಿ ಹೇಗೆ ಡಿಸ್ಪ್ಲೇ ಮಾಡಿದಾರಲ್ಲ, ದಟ್ ಈಸ್ ರಿಯಲಿ ಗುಡ್. ಆ್ಯಂಡ್ ಬಾದ್ಶಾ ಕಿಚ್ಚ ಸುದೀಪ್ ಅವರ ಏನೋ ಆ್ಯಕ್ಷನ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಎಸ್ಪೆಷಲಿ ಫೈಟ್ ಸೀನ್ ನೆಕ್ಸ್ಟ್ ಲೆವೆಲ್. ಸೊ ಎಂತ ಹೇಳ್ತೀನಿ, ನಾನು ಡೆಫಿನೆಟ್ಲಿ ನಿಮಗೆ ಅಂತ ರೆಕಮೆಂಡ್ ಮಾಡ್ತೀನಿ. ಈ ಮೂವಿನ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಒಂದೊಳ್ಳೆ ಕಾನ್ಸೆಪ್ಟ್ ಇದೆ, ಬಟ್ ಸ್ವಲ್ಪ ಫೈಟ್ ಸೀನ್ಸ್ ಜಾಸ್ತಿ ಇದೆ. ಸ್ವಲ್ಪ ಒಂದು ಅಬೌವ್ 40 ಅವರಿಗೆ ಲೈಕ್ ಆಗೋದಿರಬಹುದು. ಬಟ್ ಇಟ್ಸ್ ಇನ್ಸ್ಪಿರೇಷನಲ್ ಫಾರ್ ಏನು ಅಂತ ಹೇಳೋದು ಯಂಗ್ಸ್ಟರ್ಸ್. ಯಾ, ಮೂವಿ ಚೆನ್ನಾಗಿತ್ತು. ಸುದೀಪ್ ಸರ್ ಮೂವಿ ಒಳ್ಳೆ ಚೆನ್ನಾಗಿದೆ. ಅಮ್ಮ ನೋಡಿ, ಆಕ್ಚುಲಿ ತುಂಬಾ ಆಫ್ಲೈನ್ ಅಲ್ಲಿ ಹೇಳ್ತಾರೆ ಆಯ್ತಾ, ಆಗಿತ್ತು ಈಗಿತ್ತು. ಇನ್ ಫ್ರಂಟ್ ಆಫ್ ದ ಕ್ಯಾಮರಾ ಅಮ್ಮ ಚೆನ್ನಾಗಿತ್ತು. ಸಂಕೋ ತಗೊಳ್ಳೋಣ ನೋಡಿ. ಸುದೀಪ್ ಮೂವಿ ಹೆಂಗಿತ್ತು? ಮೂವಿ ಚೆನ್ನಾಗಿತ್ತು. ಒಳ್ಳೆ ಸ್ಟೋರಿ ಇದೆ, ಇಂಟ್ರೆಸ್ಟಿಂಗ್ ಒನ್. ಸಸ್ಪೆನ್ಸ್ ಕೂಡ ಚೆನ್ನಾಗಿದೆ. ಸೊ ಎಲ್ಲರೂ ವಾಚ್ ಮಾಡಿ, ಅದು ಫಸ್ಟ್ ರಿಲೀಸ್ ಆದದಲ್ಲ. ಸೊ ಸಖತ್ತಿದೆ ಮೂವಿ. ಓಕೆ, ಇವಾಗ ಎಲ್ಲರ ರಿವ್ಯೂ ಹೇಳಿ ಆಯಿತು. ಫೈನಲ್ ರಿವ್ಯೂ ನಂದು. ನಾನು ಎಕ್ಸ್ಪೆಕ್ಟೇಷನ್ ಇಟ್ಟೇ ಹೋಗಿದ್ದು ಮೂವಿದು. ಆಲ್ ಸುದೀಪ್ ಫ್ಯಾನ್ಸ್ ಜೋಶ್ ಇತ್ತು. ಥಿಯೇಟರ್ ಫುಲ್. ಆ್ಯಕ್ಚುಲಿ ನಮಗೆ ಸಹ ಒಳ್ಳೆ ಫನ್ ಕಂಟೆಂಟ್. ನಾನು ಸಹ ತುಂಬ ಕಿರ್ಚಿದ್ದೇನೆ ಇನ್ ಬಿಟ್ವೀನ್. ಅದು ಕ್ಯಾಪ್ಚರ್ ಮಾಡಿಲ್ಲ ಆಬ್ವಿಯಸ್ಲಿ. ಫೈಟ್ ಸೀನ್ಸ್, ಸುದೀಪಿನ ಆ್ಯಕ್ಷನ್, ಸುದೀಪನ ಅಷ್ಟು ಮಸ್ತಾಗಿ ತೋರಿಸಿದ್ದಾರೆ. ಫುಲ್ ಸ್ಟೈಲಿಶ್, ಹ್ಯಾಂಡ್ಸಮ್. ನಾವು ಇವಾಗ ರೀಸೆಂಟಾಗಿ ಇವಾಗ ಬಿಗ್ ಬಾಸ್ ಸೀಸನ್ಸ್ ಆಗ್ತಾ ಇದೆ. ಸೊ ಅವನ ಹೇರ್ ಸ್ಟೈಲ್ ಅಲ್ಲಿ ನೋಡುವಾಗೆಲ್ಲ ಖುಷಿ ಆಗ್ತಾ ಇತ್ತು. ಸೊ ಮೂವಿ ನೋಡಿದಾಗ ಗೊತ್ತಾಯಿತು, ಇಟ್ ಈಸ್ ರಿಯಲಿ ಎಂತ ಹೇಳೋದು, ಗ್ರೇಟ್ ಪರ್ಫಾರ್ಮೆನ್ಸ್ ಸುದೀಪಿದು. ಸೊ ಎಲ್ಲರೂ ಸಹ ಈ ಮೂವಿ ನೋಡಿ, ಎಲ್ಲರಿಗೂ ಇಷ್ಟನೂ ಆಗ್ತದೆ. ಸೊ ಅಷ್ಟು ನೈಸ್. ನೋಡಿ, ಅಣ್ಣ ತಮ್ಮಂದಿರು ಇಬ್ಬರು ಸಹ ಬೀಡದಿಂದ ತಿಂತಾ ಇದ್ದಾರೆ ಆಫ್ಟರ್ ಲಂಚ್. Guys, finally we are ending the vlog here. If you guys like this video, please do like, share, comment and subscribe to our channel. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹೊಸ ಪೇಜ್ ಕ್ರಿಯೇಟ್ ಮಾಡಿದ್ದೇವೆ, ಕಪಲ್ ಕ್ರಶ್ ಕೌಶಲ ಪ್ರಜ್ವಲ್ ಚಾನೆಲ್. ಅದನ್ನು ಕೂಡ ಫಾಲೋ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು.